ನಮಸ್ತೆ ದೇವ್ರೆ. ನಮಸ್ಕಾರ. ಸುಮಾರೊಂದು 5-6 ಸರಿ ಫೋನ್ ಮಾಡಿದೆ ನಾನು ಬೇರೆ ಬೇರೆ ದಿವಸಗಳಲ್ಲಿ. ಪರವಾಗಿಲ್ಲ, ಇವಾಗ ಹೇಳಿ. ಯುಗಾದಿ ಹೇಳಿ. ಉಗಾದಿ ಹಬ್ಬದ ಶುಭಾಶಯಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ. ಕಡಲಿನ ಆಳದ ತುಂಬು ಪ್ರೇಮದಿಂದ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಬಹಳ ಆನಂದವಾಗುತ್ತೆ, ತುಂಬಾ ಸಂತೋಷ ನಿಮ್ಮ ಹತ್ರ ಮಾತಾಡೋದು. ದಯವಿಟ್ಟು ಮೈಸೂರಿಗೆ ಒಂದ್ಸರಿ ಬನ್ನಿ, ನಮ್ಮ ಮನೆಗೆ ಒಂದ್ 4 ದಿವಸ ಇದ್ದೋಗಿ. ಇದನ್ನ ಆತ್ಮೀಯ ಯುಗಾದಿ ಬಗ್ಗೆ ಏನಾದ್ರು ಮಾತಾಡಿ. ಏನು ಉಗಾದಿ ಬಗ್ಗೆ ಏನು ಹೇಳಕ, ಉಗಾದಿ ಯಾವ ತರಹದ ತಗಾದೆ ಆಗದಲ್ಲೇ ಇರೋ ಹಾಗೆ ಆಗ್ಲಿ ಅಂತ ಅನ್ನೋದೇ ನಮ್ ದೇವ್ರ ಪ್ರಾರ್ಥನೆ. ನೀವು ತುಂಬಾ ಚೆನ್ನಾಗಿ ಓದ್ಕೊಂಡ್ ಬಿಟ್ಟಿದ್ದೀರಿ ಸರ್ ಎಲ್ಲಾದ್ರೂ. ನಿಮ್ಮ ಆಶೀರ್ವಾದ. ದಯವಿಟ್ಟು ನೀವು ಹೀರೋ ಫೇಸ್ಬುಕ್ ಅಲ್ಲಿ ನಿಮ್ಮ ಆಡಿಯೋ ಏನ್ ಇಷ್ಟಪಡ್ತಾರೆ ಜನ. ಅವ್ರು ಇನ್ನೊಂದು ಸರ್, ನೀವು ಪಾಪ ಎಷ್ಟು ಉದಾರ ಸಂಪನ್ನರಾಗಿದ್ದೀರಿ. ಏನ್ ಕತೆ, ನಿಮ್ ತಂದೆ ತಾಯಿಗಳು ನಿಮ್ಮನ್ನ ಒಳ್ಳೆ ನಕ್ಷತ್ರದಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಸರ್. ನಿಮ್ಮನ್ನ ಒಳ್ಳೆ ನಕ್ಷತ್ರದಲ್ಲಿ ಭೂಮಂಡಲಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಏನು ವಿಚಾರ, ಏನು ಆತ್ಮೀಯತೆ ನಿಮ್ದು. ಕೆಲವು ವಿಡಿಯೋಗಳು ನೋಡಿದೆ ನಾನು, ನಮ್ಮ ಸಂಬಂಧಿಕರು ತೋರಿಸಿದ್ರು ನನಗೆ. ಎಷ್ಟು ಚೆನ್ನಾಗಿ ಹೇಳಿದಿರಿ. ಏನ್ ಕತೆ, ಎಂತ ಬ್ರಹ್ಮ ವರ್ಚಸ್ಸಿದೆಯಲ್ಲ ಸರ್ ತಮ್ಗೆ. ಒಟ್ಟಿದ್ದು, ಇಟ್ಟಿದ್ದು, ಹುಟ್ಟಿದ್ದು, ಒಟ್ಟಿದ್ದು, ಕಟ್ಟಿದ್ದು, ಕುಟ್ಟಿದ್ದು, ಕೆಟ್ಟಿದ್ದು, ತೊಟ್ಟಿದ್ದು, ಗಿಟ್ಟಿದ್ದು, ತೊಟ್ಟಿದ್ದು, ಮೆಟ್ಟಿದ್ದು, ಹುಟ್ಟಿದ್ದು, ಬಿಟ್ಟಿದ್ದು, ಮುಟ್ಟಿದ್ದು, ಮೆಟ್ಟಿದ್ದು, ಸುತ್ತಿದ್ದು ಮತ್ತು ಹುಟ್ಟಿದ್ದು, ಇವೆಲ್ಲ ಹೊರಟು ಹೋಗ್ಬಿಡುತ್ತಂತೆ ಸರ್ ಪ್ರಪಂಚದಲ್ಲಿ ಇರಲ್ವಂತೆ. ಎಷ್ಟ್ ಚೆನ್ನಾಗಿದೆ ಇದು. ಅಯ್ಯೋ ಎಷ್ಟ್ ಚೆನ್ನಾಗಿದೆ ದೇವ್ರೆ. ಇನ್ನೊಂದ್ಸಲ ಒನ್ಸ್ ಮೋರ್ ಹೇಳಿ ಹೇಳಿ ದಯವಿಟ್ಟು ಒನ್ಸ್ ಮೋರ್. ಒಟ್ಟಿದ್ದು, ಇಟ್ಟಿದ್ದು, ಇಟ್ಟಿದ್ದು, ಒಟ್ಟಿದ್ದು, ಕಟ್ಟಿದ್ದು, ಕುಟ್ಟಿದ್ದು, ಕೆಟ್ಟಿದ್ದು, ಕೊಟ್ಟಿದ್ದು, ಗಿಟ್ಟಿದ್ದು, ತೊಟ್ಟಿದ್ದು, ತೊಟ್ಟಿದ್ದು, ನೆಟ್ಟಿದ್ದು, ಪುಟ್ಟಿದ್ದು, ಬಿಟ್ಟಿದ್ದು, ಮುಟ್ಟಿದ್ದು, ಮುಟ್ಟಿದ್ದು, ನೆಟ್ಟಿದ್ದು, ಸುಟ್ಟಿದ್ದು ಮತ್ತು ಹುಟ್ಟಿದ್ದು, ಇದಷ್ಟು ಹೊರಟೋಗ್ಬಿಡುತ್ತೆ ಅಂತ ಇರೋದಿಲ್ವಂತೆ ಅವರು. ದೇವ್ರೆ ನಿಮ್ ಕಾಲು ಮುಟ್ಬೇಕಪ್ಪ. ಸಾಹಿತ್ಯ ಹಾಗೆಲ್ಲ ಮಾತಾಡ್ಬಾರ್ದು ನೀವು. ಅಯ್ಯೋ ನೀವು ಭರತಖಂಡದ ಅಪೂರ್ವವಾದ ಪ್ರಕಾಂಡ ಪಾಂಡಿತ್ಯವನ್ನು ಹೊಂದಿರತಕ್ಕಂತ ಮಹನೀಯ ಮಾನ್ಯರು. ನೀವು ಹಾಗೆಲ್ಲ ಮಾತಾಡ್ಬಾರ್ದು. ಓಕೆ, ಮೈಸೂರಿಗೆ ದಯವಿಟ್ಟು ಬರ್ಬೇಕು ತಾವು. ಓಕೆ, ವಿದ್ಯೆಯಲ್ಲಿ ಇವಾಗ ನೀವು ಕಲಿಸ್ತಾ ಇದ್ದ ವಿದ್ಯೆ ಈಗ ಕಾನ್ವೆಂಟ್ಗಳಲ್ಲಿ ಫೀಸ್ ತಗೊಂಡು ಕಳಿಸ್ತಾ ಇರೋ ವಿದ್ಯೆಗೂ ಏನಾದ್ರೂ ನಿಮ್ ಮನ್ಸಿಗೆ ಅನ್ಸಿದೆ ಹೇಳಿ ನೋಡೋಣ. ಹೌದು ನಿಜ. ಯಾವ್ದು ಸರಿ, ಯಾವ್ದು ತಪ್ಪು? ನೋಡಿ, ಆಂಜನೇಯ ಅಶೋಕ ವೃಕ್ಷದ ಕೆಳಗಡೆ ಕೂತ್ಕೊಂಡಿರ್ತಕ್ಕಂತ ಸೀತಾದೇವಿಯನ್ನು ನೋಡ್ತಾನೆ. ಸೀತಾದೇವಿಯನ್ನು ನೋಡಿದ ತಕ್ಷಣ ಆಂಜನೇಯನ ಕಣ್ಣಿಗೆ ಸೀತೆ ಹೆಂಗ್ ಕಂಡ್ಲು ಅಂತ ಅನ್ನೋದನ್ನು ಕವಿ ಬರೀತಾನೆ. ಪದ್ಮಗಂಧಿಯ, ಪದ್ಮವದನೆಯ, ಪದ್ಮ ನಿವಾಸನೆಯ, ಪದಪದ್ಮ ಕರಪದ್ಮಗಳಿಂದೊಪ್ಪುವ ಪದ್ಮಲೋಚನೆಯ, ಪದ್ಮಜಾಂಬಸಿ ಪದ್ಮಿನಿಯ ಹೃತ್ಪದ್ಮಗಳು ರಘುರಾಮಚಂದ್ರನ ಪದ್ಮ ಪಾದವ ನೆನಮ ಸೀತೆಯ ಕಂಡನ ಹನುಮಾನ್ ಬರೆದಿಯಾನೆ ಕವಿ. ಇದು ನಮ್ಮ ಪುಸ್ತಕದಲ್ಲಿ ಎಲ್ಲ ಹಾಕಿದೀವಿ. 3000 ಪುಟ ಮೊದಲನೇ ಪ್ರತಿನೇ ನಿಮಗೆ ನಾನು ಅದನ್ನ ನಿಮ್ಮ ಅಮೃತ ಹಸ್ತಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲ ಕಾಪಿ ಖರೀದಿ ಮಾಡ್ತೇನೆ ಅವ್ರ ಹತ್ರ. ಇಲ್ಲ, ನೀವು ಖರೀದಿ ಮಾಡ್ಲೇ ಕೂಡುದು. ನೀವು ಅದನ್ನು ತಗೊಂಡು ಓದಿ ನಮಗೆ ಶುಭಾಶಯದ ಶ್ರೀರಕ್ಷೆಯನ್ನು ಕಟ್ಟಬೇಕು. ಮತ್ತೆ ನೀವು ಈ ಪಾಠ ಮಾಡ್ಬೇಕಾದ್ರೆ ಜೈಮಿನಿ ಭಾರತನೂ ಮಾಡ್ತಿದ್ರಾ? ಖಂಡಿತ ಜೈಮಿನಿ ಭಾರತನೂ ಹೇಳಿದ್ದೀನಿ. ಕೆಲವು ಭಾಗ ಪೂರ್ತಿ ಇಟ್ಟಿರ್ಲಿಲ್ಲ, ಒಂದೊಂದು ಭಾಗ ಇಟ್ಟಿರ್ತಿದ್ರು, ಅದನ್ನ ಹೇಳಿದ್ದೀನಿ. ಮತ್ತೆ ಇದು ನೀವು ಅಷ್ಟಾವಕ್ರ ಗೀತೆ ಹೇಳ್ತಿದ್ರ? ಅಷ್ಟಾವಕ್ರ ಗೀತೆ ಇಲ್ಲ, ಅಷ್ಟಾವಕ್ರ ಗೀತೆ ಹೇಳಿಲ್ಲ. ಅಂದ್ರೆ ಇದು ನಮ್ಮ ಜನನ ಅಷ್ಟಾವಕ್ರ ಚರಿತ್ರೆ. ಇದು ಅಷ್ಟಾವಕ್ರ, ಇವನು ಜನನ ಯಶೋಧರ ಚರಿತ್ರೆ. ಅಷ್ಟವಂಕ ಆಗಳ್ ಬಾಳ್ ನಿಮಿರ್ದುದು ತೋಗಿದುದು ಮನಂ ಕನಲ್ದುದು ಇರುವರು ಮಂ ಎರಳ್ ಭಾಗಂ ಮಾಡಲ್ ಬುತಿ ಬಂದಾಗಲೇ ಪೇಸಿದ ನರಸಂ ಅಂತ ಮಾತನ್ನು ಬಹಳ ಚೆನ್ನಾಗಿ ಬರೀತಾನೆ. ಅದು ಯಶೋಧರ ಚರಿತ್ರೆಯಲ್ಲಿ ಅಮೃತಮತಿ ಅನ್ನೋ ಪತ್ನಿಯ ಕತೆ, ಅದು ಚಂದ್ರಮತಿ ಅನ್ನೋ ಅತ್ತೆ, ಅಷ್ಟಾವಂಕ ಅನ್ನೋ ಮಾವುತ, ಇವರ ಒಂದು ಕಥೆನ ಜನ ಎಷ್ಟ್ ಚೆನ್ನಾಗಿ ಬರ್ದಿಯಾನಲ್ಲ. ಅಯ್ಯೋ, ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಲೇಖನಗಳಿಗೆ ಬೇಕಾಗ್ತಾವ, ಅಪೇಕ್ಷೆ ಪಟ್ಟರೆ ಕಳಿಸ್ಕೊಡ್ತೀನಿ. ಮತ್ತೆ ಭರತೇಶ ವೈಭವ ಮಾಡ್ತಿದ್ರ ನೀವು? ಅದು ಬಹಳ, ಅದನ್ನು ಹೇಳಿದ್ದೀನಿ ಸರ್. ಎಷ್ಟು ಚೆನ್ನಾಗಿ ಭರತೇಶ ವೈಭವದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಅವನಿಗೆ ಸರ್ವ ಗುಣಗಳಲ್ಲಿ ಅಂಬೋಧಿಯಾಗಿಹುದು. ಆ ಗುಣ ಅಂತ ಅನ್ನೋದ್ರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತ ಹೇಳಿದ್ರೆ, ಬಸವೇಶ್ವರ ವೈಭವದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾನೆ. ತುಂಬಾ ಅಪರೂಪವಾಗಿ ಮತ್ತೆ ಪಂಪ
ನಮ್ಮ ಮಹಾಭಾರತದಲ್ಲಿ ಪಂಪ ಭಾರತದಲ್ಲಿ ದುರ್ಯೋಧನ ಮತ್ತೆ ಕರ್ಣನ ಮಿತ್ರತ್ವದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದಾನಲ್ಲ. ತುಂಬಾ ಚೆನ್ನಾಗಿ. ಅವನು ತ್ಯಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಅಲಂಪಿ ನಿಂಪುಗಳಿಗೆ ಆದರಮಾದ ಮಾನಸರೋ ಮಾನಸರ್ ಎಂತಾಗಿಯೂ ಮೇನೋ ತೀರದೊಡಂ ಮರಿದುಂಬಿಯಾಗಿ ಮೇಲು ಕೋಗಿಲಿಯಾಗಿ ಪುಟ್ಟುವುದು ನಂತರದ ವನವಾಸಿ ದೇಶಗಳೊಳ್ಳು ಅಂತ ಹೇಳ್ತಾರೆ ಯಾರು ಪಂಪ ಮಹಾಕವಿ. ಅಯ್ಯೋ ದೇವ, ಎಷ್ಟು ಚೆನ್ನಾಗಿದೆ. ದೇವರು ಇವತ್ತು ಯುಗಾದಿ ಹಬ್ಬ ದಿವಸ ನಿಮ್ ಹತ್ರ ಮಾತಾಡಿಸ್ಬಿಟ್ಟು ಅಯ್ಯೋ ಎಷ್ಟು ಪುಣ್ಯ ಮಾಡಿದ್ರಿ. ನೀವ್ ಇಷ್ಟೆಲ್ಲ ಓದ್ಕೊಂಡು ಏನೋ ಗೊತ್ತಿದೆ ಮೈಸೂರಲ್ಲಿ ಮೂಲೆ ನಮ್ಮ ಪೂರ್ವಿಕರ ಆಶೀರ್ವಾದದ ಪುಣ್ಯದಿಂದ ತಾವು ಸಿಕ್ಕಿದ್ರಿ. ನನಗೆ ತುಂಬಾ ಸಂತೋಷ. ಎಷ್ಟು ದೊಡ್ಡ ಪ್ರೊಫೆಸರ್ ನೀವು, ಎಷ್ಟು ದೊಡ್ಡ ಪ್ರೊಫೆಸರ್ ಕನ್ನಡದಲ್ಲಿ. ಇವತ್ತು ಮೈಸೂರಲ್ಲಿ ಒಂದು ಯಾವ್ದೋ ಒಂದು ಮೂಲೆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಸೇರ್ಕೊಂಡು ಈ ವಿದ್ಯೆ ಯಾರಿಗೂ ಇವಾಗ 3000 ಪೇಜ್ ಬುಕ್ ಬರ್ದಿರೋದು ತುಂಬಾ ಒಳ್ಳೇದಾಯ್ತು. ಎಂತ ಒಂದು ಸಂಗ್ರಹ ಗ್ರಂಥ. ಅದರಲ್ಲಿ ದ್ವೈತ ಇದೆ, ಅದ್ವೈತ ಇದೆ, ವಿಶಿಷ್ಟಾದ್ವೈತ ಇದೆ, ಚಿತ್ತಿ ವಿಶಿಷ್ಟಾದ್ವೈತ. ಬಸವಣ್ಣನವರು ಒಂದ್ ಕಡೆ ಹೇಳ್ತಾರೆ, ಎಲ್ಲರೂ ಹೇಳಿ ತಮಗೆ ಜ್ಞಾಪಕ ಆದ್ರೆ, ಎಲ್ಲರ ಗಂಡರು ಬೇಂಟೆಗೆ ಹೋದರು, ನೀನೇಕೆ ಹೋಗೆ ಎಲೆಗಂಡನೆ, ಹತ್ತುದ ತಾರದಿರು, ಕೈಯೆತ್ತಿ ಕೊಲ್ಲದಿರು, ಹುಡುಗೂ ಇಲ್ಲದೆ ಮನೆಗೆ ಬಾರದಿರು, ದೇವರ ಧರ್ಮದಿಂದ ಎನಗೆ ಒಂದು ಬೇಂಟೆ ದೊರಕೊಂಡರೆ ಅದನ್ನು ಕೂಡಲ ಸಂಗಮ ದೇವನ ಶರಣರಿಗೆ ಸಮರ್ಪಿತವ ಮಾಡುವೆನು ಅಂತ ಒಂದು ಮಾತನ್ನು ಬಸವಣ್ಣವರು ಹೇಳ್ತಾರೆ. ಹೌದೌದು, ತುಂಬಾ ಚೆನ್ನಾಗಿದೆ. ಆಹಾ, ಈ ಮಾತುಕತೆ ಶಾಶ್ವತವಾಗಿ ಉಳಿಯುತ್ತೆ ನೋಡಿ ಕರ್ನಾಟಕದಲ್ಲಿ. ಇನ್ನೊಂದು ಉಪಸಂಹಾರ ಇನ್ನೊಂದು ಉಪಸಂಹಾರ ತುಂಬಾ ಚೆನ್ನಾಗಿ ಕೊನೆಗೆ ಜನಗಳಿಗೆ ತುಂಬಾ ಇಷ್ಟವಾದದ್ದು, ಉದ್ದವಾದದ್ದು ಕನ್ನಡ ಒಂದು ಪದಗಳ ಹೂವಿನ ಹಾರ ಹಾಕಿ ನೋಡೋಣ. ತುಂಬಾ ಉದ್ದವಾಗಿರೋದು ಹೇಳಿ ನೋಡಿ. ಒಂದೇನಪ್ಪಾ ಅಂದ್ರೆ, ಕೋಪದಿಂದ ಮಾತನಾಡಿದ್ರೆ ಗುಣವನ್ನು ಕಳೆದುಕೊಳ್ತೀವಿ, ಹೆಚ್ಚಾಗಿ ಮಾತಾಡಿದ್ರೆ ಶಾಂತಿಯನ್ನು ಕಳೆದುಕೊಳ್ತೀವಿ, ಅನಗತ್ಯವಾಗಿ ಮಾತನಾಡಿದ್ರೆ ಕೆಲಸವನ್ನು ಕಳ್ಕೊಂತೀವಿ, ಅಹಂಕಾರದಿಂದ ಮಾತನಾಡಿದ್ರೆ ಪ್ರೀತಿಯನ್ನು ಕಳ್ಕೊಳ್ತೀವಿ, ಸುಳ್ಳು ಮಾತನಾಡಿದ್ರೆ ಹೆಸರನ್ನು ಕಳ್ಕೊಂತೀವಿ, ವೇಗವಾಗಿ ಮಾತನಾಡಿದ್ರೆ ಅರ್ಥವನ್ನು ಕಳ್ಕೊಂತೀವಿ, ಪ್ರೀತಿಯಿಂದ ಮಾತನಾಡಿದ್ರೆ ಎಲ್ಲವನ್ನೂ ಗಳಿಸ್ಕೊಳ್ತೀವಿ ಅಂತ ಅನ್ನೋದೇ ಈ ಜೀವನದ ರಹಸ್ಯ. ತುಂಬಾ ಖುಷಿ ಆಯ್ತು. ಓಕೆ, ನಿಮ್ ಮಗ ಎಲ್ಲಾರನ್ನು ಕೇಳಿದೆ ಅಂತೇಳಿ ನಿಮ್ ಮಗ ದಯವಿಟ್ಟು ನೀವು ಬೆಂಗಳೂರಿಗೆ ಯಾವಾಗ ಬರ್ತೀರಿ ತಿಳಿಸಿ, ನಾನೇ ಬಂದು ನೋಡ್ತೀನಿ ನಿಮ್ಮ. ನೀವು ಯಾವತ್ ಬರ್ತೀರಿ ದಯವಿಟ್ಟು ಹೇಳಿ. ದಯವಿಟ್ಟು ಬರ್ಬೇಕು, ದಯವಿಟ್ಟು ಬರ್ಬೇಕು. ಒಂದಿನ ನಮ್ಮಲ್ಲಿ ಉಳಿಯೋ ಹಾಗೆ ಬರ್ಬೇಕು ದಯವಿಟ್ಟು. ಇದು ನನ್ನ ಆತ್ಮೀಯ ಪ್ರಾರ್ಥನೆ, ವಿನಯಪೂರ್ವಕವಾದ ವಿನಂತಿ. ಓಕೆ, ಥ್ಯಾಂಕ್ ಯು.